ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಶ್ರೀರಾಮನವಮಿ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, 2026ರಲ್ಲಿ ಶ್ರೀರಾಮನವಮಿ ಯಾವ ದಿನಾಂಕ ಬಂದಿದೆ, ನವಮಿ ತಿಥಿ ಆರಂಭ ಮತ್ತು ಅಂತ್ಯದ ಸಮಯಗಳು, ಭದ್ರಾಚಲಂನಲ್ಲಿ ಸೀತಾರಾಮರ ಕಲ್ಯಾಣ ಯಾವಾಗ ನಡೆಯುತ್ತೆ, ಅಭಿಜಿತ್ ಲಗ್ನ ಯಾವಾಗ ಬಂದಿದೆ, ಈ ಮುಂತಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಮೊದಲು ನಿಮಗೆಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಸ್ನೇಹಿತರೆ, ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನವಮಿಯನ್ನು ಆಚರಿಸ್ತೀವಿ. ಶ್ರೀರಾಮಚಂದ್ರಮೂರ್ತಿ ನಮಗೆ ನೆನಪಾದ ಕೂಡಲೇ ಒಬ್ಬ ಉತ್ತಮ ಮಗ, ಉತ್ತಮ ಸಹೋದರ, ಉತ್ತಮ ಗಂಡ, ಉತ್ತಮ ಪಾಲಕ ಅಂತ ನೆನಪಾಗುತ್ತೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಸಕಲ ಗುಣಾಭಿರಾಮ ಶ್ರೀರಾಮ ಅಂತ ಕರೀತಾರೆ. ಒಬ್ಬ ಪರಿಪೂರ್ಣ ವ್ಯಕ್ತಿ ಹೇಗಿರಬೇಕು ಅಂತ ಹೇಳೋಕ್ಕೆ ನಿದರ್ಶನವೇ ಶ್ರೀರಾಮಚಂದ್ರಮೂರ್ತಿ. ಧರ್ಮಪಾಲನೆ ಹೇಗೆ ಮಾಡಬೇಕು ಅಂತ ಜನರಿಗೆ ಅರ್ಥ ಮಾಡಿಸಲು ಶ್ರೀ ಮಹಾವಿಷ್ಣು ಮನುಷ್ಯನಾಗಿ ಅವತರಿಸಿದ 7ನೇ ಅವತಾರವೇ ಶ್ರೀರಾಮಚಂದ್ರ ಅವತಾರ. ತ್ರೇತಾಯುಗದಲ್ಲಿ ಚೈತ್ರ ಶುದ್ಧ ನವಮಿಯಂದು ವಸಂತ ಋತುವಿನಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ 12 ಗಂಟೆಗೆ ದಶರಥ ಮಹಾರಾಜ ಮತ್ತು ಕೌಸಲ್ಯ ಮಾತೆ ದಂಪತಿಗಳಿಗೆ ಮಗನಾಗಿ ಶ್ರೀರಾಮಚಂದ್ರ ಜನಿಸ್ತಾರೆ. ನವಮಿ ತಿಥಿಯಲ್ಲಿ ಶ್ರೀರಾಮಚಂದ್ರಮೂರ್ತಿ ಜನ್ಮಿಸಿರೋದ್ರಿಂದ ಇದನ್ನು ಶ್ರೀರಾಮನವಮಿ ಅಂತ ಆಚರಿಸ್ತೀವಿ. ಶ್ರೀರಾಮಚಂದ್ರಮೂರ್ತಿ ಜನ್ಮಿಸಿರುವ ದಿನವೇ ಅಲ್ಲದೆ ಸೀತಾರಾಮರ ಕಲ್ಯಾಣ ಇದೇ ದಿನ ನಡೀತು. ಶ್ರೀರಾಮಚಂದ್ರಮೂರ್ತಿಯ ಪಟ್ಟಾಭಿಷೇಕ ಆಗಿದ್ದು ಕೂಡ ಈ ದಿನಾನೇ. ಶ್ರೀರಾಮಚಂದ್ರಮೂರ್ತಿಗೆ ಸಂಬಂಧಿಸಿದ ಈ 3 ಘಟ್ಟಗಳು ನಡೆದಿರೋದು ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯಂದೇ. ಅದಕ್ಕೆ ಈ ನವಮಿಯನ್ನು ರಾಮನವಮಿ ಅಂತ ಆಚರಿಸ್ತೀವಿ. ಈ ದಿನ ರಾಮರ ದೇವಾಲಯಗಳಲ್ಲಿ ಸೀತಾರಾಮರ ಕಲ್ಯಾಣ ಬಹಳ ವೈಭವವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸೀತಾರಾಮರ ಕಲ್ಯಾಣವನ್ನು ನೋಡಿದರೆ, ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡ್ರೆ ಎಷ್ಟೋ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಶ್ರೀರಾಮನವಮಿಯನ್ನು ಆಚರಿಸಲು ನವಮಿ ತಿಥಿ ಮತ್ತು ಪುನರ್ವಸು ನಕ್ಷತ್ರ ಎರಡೂ ಇರಬೇಕು. ಇಷ್ಟು ವಿಶೇಷತೆಯನ್ನು ಹೊಂದಿರುವ ಶ್ರೀರಾಮನವಮಿ ಈ 2026ರಲ್ಲಿ ಯಾವಾಗ ಬಂದಿದೆ ಅಂದರೆ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬಂದಿದೆ. ಸ್ನೇಹಿತರೆ, ನವಮಿ ತಿಥಿ ಮಾರ್ಚ್ 26ನೇ ತಾರೀಕು ಗುರುವಾರ ಮಧ್ಯಾಹ್ನ 2:42 ಪ್ರಾರಂಭವಾಗಿ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12:30 ಅಂತ್ಯವಾಗುತ್ತೆ. ಅಂದರೆ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಮಾರ್ಚ್ 27ನೇ ತಾರೀಕು ಶುಕ್ರವಾರ ರಾಮನವಮಿಯನ್ನು ಆಚರಿಸಬೇಕಾಗುತ್ತೆ. ಪುನರ್ವಸು ನಕ್ಷತ್ರ ಕೂಡ ಮಾರ್ಚ್ 26ನೇ ತಾರೀಕು ರಾತ್ರಿ 7:05 ಪ್ರಾರಂಭವಾಗಿ ಮಾರ್ಚ್ 27ನೇ ತಾರೀಕು ಸಾಯಂಕಾಲ 5:44 ಇರುತ್ತೆ. ಸ್ನೇಹಿತರೆ, ಶ್ರೀರಾಮಚಂದ್ರಮೂರ್ತಿ ಮಧ್ಯಾಹ್ನ 12 ಗಂಟೆಗೆ ಜನ್ಮಿಸಿರೋದ್ರಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಅಂದರೆ ಅಭಿಜಿತ್ ಲಗ್ನದಲ್ಲಿ ಜೂನ್ 27ನೇ ತಾರೀಕು ಶುಕ್ರವಾರ 11:30 12:30 ಅಭಿಜಿತ್ ಲಗ್ನ ಅಂತಾರೆ. ಈ ದಿನ ಈ ಸಮಯದಲ್ಲಿರುವಂತಹ ಅಭಿಜಿತ್ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸೀತಾರಾಮರ ಕಲ್ಯಾಣ ಕೂಡ ಈ ಸಮಯದಲ್ಲೇ ನಡೆಯುತ್ತೆ. ನೀವು ಆದಷ್ಟು ಈ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ದೇವಾಲಯಗಳಲ್ಲಿ ನಡೆಯುವಂತಹ ಸೀತಾರಾಮ ಕಲ್ಯಾಣವನ್ನು ನೋಡಿ ಕಣ್ತುಂಬಿಸ್ಕೊಳ್ಳಿ. ಬಹಳ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಬೆಳಗಿನ ಸಮಯದಲ್ಲಿ ಕೂಡ ಪೂಜೆ ಮಾಡ್ಕೋಬಹುದು. ಸ್ನೇಹಿತರೆ, ಆ ಶ್ರೀರಾಮಚಂದ್ರ ಪ್ರಭುವಿನ ಕೃಪಾ ಕಟಾಕ್ಷ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೋರ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.